ನೇಹಾ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಮತ್ತೆ ವಾಣಿಜ್ಯನಗರಿ ಹುಬ್ಬಳ್ಳಿಯ ಜನರನ್ನ ಬೆಚ್ಚಿ ಬೀಳಿಸುವಂಥ ಕೃತ್ಯ ಬರ್ಬರವಾದಂಥ ಹತ್ಯೆ ನಡೆದಿರ್ತಕ್ಕಂಥದ್ದು. ವೀರಾಪುರ ಏನು ಅಂಜಲಿ ಅಂಬಿಗರ್ ಅಂತಕ್ಕಂಥ ಯುವತಿ ಮೇಲೆ ಏನು ಬರ್ಬರವಾಗಿ ಹತ್ಯೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನ ಅಂದರೆ ವೀರಾಪುರ ಓಣಿಯ ಬಹುತೇಕ ಜನರು ನಮ್ಮ ಜೊತೆಗಿದ್ದಾರೆ, ಇಲ್ಲಿನ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಏನು ಸರ್, ಎಷ್ಟೊತ್ತಿಗೆ ಇದು ಘಟನೆ ಆಯಿತು ಅಂತ? ಸರ್, ಬೆಳಗಿನ ಜಾವ 4 ರಿಂದ 5 ಗಂಟೆಗೆ ಇದು ಘಟನೆ ಆಗಿದೆ ಅಂತಿಲ್ಲೇ ಇದೆ. ಮನೆ ಹೊಕ್ಕ ಹೊಡೆದಾನ ಹುಡುಗ. ಈ ಹುಡುಗ ಈಗ ಆಲ್ರೆಡಿ ಕ್ರಿಮಿನಲ್ ಹಿನ್ನೆಲೆ ಇದ್ದವ್ರಿ. ಅವನ ಮೇಲೆ MOB ಇದೆ, ಬೆಂಡಿಗಿರಿ ಠಾಣೆಯಲ್ಲಿದೆ, ಗಂಟಿಗೇರಿಯಲ್ಲಿದೆ, ಟೌನ್ದಲ್ಲಿದೆ. ಮತ್ತು ಈ ಹುಡುಗಂದು ಇದೇನು ಒಂದೇ ಪ್ರಕರಣ ಏನಲ್ಲ. ಇದೇ ರೀತಿ ಸಾಕಷ್ಟು ಮಂದಿ ಹುಡುಗಿಯರನ್ನ ಲವ್ ಮಾಡಿ ಫೋರ್ಸೇಬಲ್ ಅವ್ರ ಮನೆಯಾಗಿರುವಂಥ ಬಂಗಾರಿಂಗರ ಕದಿಯೋದು ಇದು ಮಾಡ್ಯಾನ. ಈ 6 ತಿಂಗಳ ಹಿಂದ್ಗಡೆ ಸ್ವತಃ ನಾನೇ ಫಿಸಿಕಲಿ ಹೋಗಿ ಬೆಂಡಿಗಿರಿ ಠಾಣೆಗೆ ಜೈಪಾಲ್ ಪಾಟೀಲ್ ಅನ್ನುವಂಥ CPI ಇದ್ದರು, ಭಾಳ ಮಬ್ಬು CPI ಅಂತ CPI ಕಡೆ ಹೋಗಿ ನಾನು ಸ್ವತಃ ಹೋಗಿ ಕಂಪ್ಲೇಂಟ್ ಕೊಟ್ಟೇನಿ. ಏನಂತ, ಸಾಹೇಬ್ರ ನೋಡ್ರಿ, ಈ ಹುಡುಗ ಒಂದು ಅಪ್ರಾಪ್ತೆ ಬಾಲಕಿನ ಲವ್ ಮಾಡಿ ಅವ್ರ ಮನೆಯೊಳಗಿರುವಂಥ ಎಲ್ಲ ಬಂಗಾರಗಳನ್ನ ಕದ್ಕೊಂಡು ಇಷ್ಟೆಲ್ಲ ಘಟನೆ ನಡೆಸ್ಯಾನ, ನೀವು FIR ಮಾಡಿ ಅವ್ನು ಒಳಗೆ ಹಾಕ್ರಿ ಅಂತ ಹೇಳಿದ್ವಿ. ಆವಾಗ ಅವ್ರು ಒಳಗೆ ಹಾಕಿದ್ದ ಕರೆ ಆದರೆ ಇವತ್ತು ಈ ಘಟನೆ ಹಾಕಿದ್ದಿಲ್ಲ. ಇದನ್ನು ಬಿಟ್ಟು ನಿನ್ನೆ ದಿನ ರಾತ್ರಿ ಅಂದರೆ ನಿನ್ನೆ ಆ ಹುಡುಗಿಗೆ ಫೋನ್ ಮಾಡಿ ನೀನು ಮೈಸೂರಿಗೆ ಬಾ, ಇಲ್ಲಾಂದ್ರೆ ನೋಡಂತ ಹುಡುಗಿಗೆ ದಮ್ ಕೊಟ್ಟಾಗ ಈ ಹುಡುಗಿ ಏನು ಹೇಳ್ತಾಳೆ, ನಾ ಬರೋದಿಲ್ಲ, ನಮ್ಮ ತಂದೆ ತಾಯಿ ಇಲ್ಲ, ನಮ್ಮ ಅಜ್ಜಿ ಅದೆಲ್ಲ ಮನೆಗೆ ಬೇಡ ಅನ್ನತ್ತಾರ, ನನ್ನ ಜಾತಿನೇ ಬೇರೆ ನಿನ್ನ ಜಾತಿನೇ ಬೇರೆ, ಇವೆಲ್ಲ ಬೇಡ ಅಂತೇಳಿ ಹೇಳಿದಾಗ ನೀ ಅಕಸ್ಮಾತ್ ಬರಲಿಲ್ಲ ಅಂತಂದ್ರೆ ನೇಹಾನ್ ಘಟನೆ ಏನಾಗೈತಲ್ಲ ಅದಕ್ಕಿಂತ ವಿಚಿತ್ರ ಘಟನೆ ಮಾಡ್ತೀನಿ ನಿನಗಂತೇಳಿ ಆ ಹುಡುಗಿಗೆ ಫೋನ್ ಹೋಗಿ ದಮ್ ಕೊಡ್ತಾನೆ. ದಮ್ ಕೊಟ್ಮ್ಯಾಗ ಆ ಹುಡುಗಿ ಅಜ್ಜಿ ಸೀದಾ ಬೆಂಡಿಗಿರಿ ಸ್ಟೇಷನ್ಗೋ ಅಥವಾ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಕಾಳ. ಹೋಗಿ ಆ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಇರ್ತಾರೆ, ಅವ್ರ ಹೆಸರು ನಂಗೆ ಪೂರ್ತಿಯಾಗಿ ಗೊತ್ತಿಲ್ಲ, ಆ ಸಿಬ್ಬಂದಿ ಕಡೆ ಹೋಗಿ ಮೇಡಮ ಮತ್ತು ಹಿಂಗೆ ನನ್ನ ಮೊಮ್ಮಗಳಿಗೆ ದಮ್ ಕೊಟ್ಟಾನ ಹುಡುಗ ಅಂತಂದಾಗ ಅದೆಲ್ಲ ಇದ್ದಿದ್ದು ಹೋಗಮ್ಮ ಮುಂಜಾನೆ ಕರೆದು ಮಾತಾಡೋಣ ಅಂತೇಳಿ ಭಾಳ ಒಂಥರ ನಿಷ್ಕಾಳಜಿಯಿಂದ ಆ ಹುಡುಗಿನ ಆ ಅಜ್ಜಿನ ಕಳಿಸಿ. ಯುವತಿನ ಪ್ರೀತಿ ಮಾಡೋಕ್ಕಿಂತ ಮುಂಚೆ ಮತ್ತೊಬ್ಬ ಯುವತಿನ ಪ್ರೀತಿ ಮಾಡಿದ್ದ, ಇದ್ರ ಬಗ್ಗೆ ನೀವು ತಾವು ಗಮನಕ್ಕೆ ತಂದಿದ್ದು? ನಾನೇ ಸಾಕ್ಷಿ ಇದ್ದೀನಿ, ಅದಕ್ಕೆ ನಾನೇ ಸಾಕ್ಷಿ ಇದ್ದೀನಿ. ಆ ಇನ್ನೊಬ್ಬ ಹುಡುಗಿ ತಾಯಿ ಇಲ್ಲಿ ನಮ್ಮ ಲಕ್ಕುಂಡಿ ಸ್ಕೂಲ್ ಇದೆಯಲ್ಲ, ಅಂಗವಿಕಲರ ಸ್ಕೂಲ್. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಸ್ಕೂಲ್ದಲ್ಲಿ ಆಯಾ ಕೆಲಸ ಮಾಡ್ತಾಳೆ. ಆ ತಾಯಿದ ಸಾಕಷ್ಟು ಬಂಗಾರಗಳನ್ನೆಲ್ಲ ಈ ಒಂದು ಹುಚ್ಚ ಏನು ವಿಶ್ವ ಗಿರೀಶ್ ಅಂತ ಹೇಳ್ತಿದ್ರಲ್ಲ, ಈ ಹುಡುಗ ಅವ್ರ ಕಡೆಯಿಂದ ಪೂರ್ತಿ ಬಂಗಾರಿಂಗಾರ ಆ ಹುಡುಗಿ ಕಡೆಯಿಂದ ಪೂರ ತೊಗೊಂಡಾನ. ಆ ಹುಡುಗಿ ಅಪ್ರಾಪ್ತ ಬಾಲಿಕೆ ಅದಾಳ. ಅವಾಗ ನಾನು ಭಾಳ ಒಂದು 10 ಟೈಮ್ ಹೋಗ್ಬಂದಿನಿ ಸ್ಟೇಷನ್ಗೆ, ಬಿದೇ ಬೆಂಡಿಗಿರಿ CPIಗೆ. ಅವ್ರು ಉಲ್ಟಾ ನನಗೆ ಸಮಜಾಯಿಸಿ ಕಳಿಸೋರು, ಬ್ಯಾಡ್ರಿ ಹುಡುಗಿ ಮೈನರ್ ಅದಾಳ, ಹಂಗೆಲ್ಲ ಮಾಡಬಾರ್ದು ಅಂತ. ಅಲ್ರಿ ಮೈನರ್ ಆ ಕಡೆ ಸೈಡ್ ಇಡ್ರಿ, ಮತ್ತಿಂಥ ಘಟನೆ ಆಗಬಾರ್ದು, ಆಕೈತಿ ಆ ಹುಡುಗಿ ಹಿಂಗದಾನ ಅಂತ ಹೇಳೀನಿ. ಮತ್ತು ಅವರು ಸ್ವತಃ ಹೇಳ್ಯಾರ ನನಗೆ. ಗಮನಕ್ಕೆ ತಂದರು, ಈ ಬಗ್ಗೆ ಗಮನಕ್ಕೆ ತಂದರು. ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ನಿಷ್ಕಾಳಜಿನ ವಹಿಸ್ತು ಅಂತೀರ? ಎಲ್ಲೋ ಒಂದು ಕಡೆ ಅಲ್ರಿ 100ಕ್ಕೆ 100 ನಿಷ್ಕಾಳಜಿ ವಹಿಸೈತಿ. ಏನಾಗೈತಿ ವಿಷಯ ಹೇಳ್ತೀನಿ ನೋಡ್ರಿ ನಿಮ್ಗೆ. ಪೊಲಿಟಿಷಿಯನ್ ಬಗ್ಗೆ ಪೊಲೀಸ್ ಇಲಾಖೆಗೆ ನಾವು ಯಾರಾದರೂ ನೀವೇ ಹೋಗ್ರಿಬೇಕಾರೆ ನಾಳೆ, ಸರ್ ನನ್ನ ಒಂದು ಮೊಬೈಲ್ ಕಳುವಾಗಿದೆ ಅಂದ್ರೆ ಹೌದಾ ಬಾಪ ಅಂತ ಇಮಿಡಿಯೇಟ್ FIR ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರು. ಹೌದಾ ನೋಡಿರಿ, ಎಲ್ಲಾದರೂ ಮನೆಗೆ ಇಟ್ಟಿರ್ಬೋದೇನೋ, ನೋಡಿರಿ ಮನೆಗೆ ಯಾರು ತೊಗೊಂಡಿರ್ಬೋದೇನೋ, ನೋಡಿರಿ ಎಲ್ಲರೂ ಮರ್ತಿರ್ಬೋದೇನೋ ಅಂತಾರೆ. ಅವ್ರು ಇಮ್ಮಿಡಿಯೇಟ್ ಬಂದಾಗ ಯಾವುದೋ ಫಿರ್ಯಾದಿ ಕೊಡೋಕೆ ಬಂದಾಗ ಆ ಫಿರ್ಯಾದಿನ ಗಂಭೀರವಾಗಿ ತೊಗೊಂಡು ಅವರು ಕಾನೂನಾತ್ಮಕ ಚಟುವಟಿಕೆ ನಡೆಸಿದ್ದ ಕರೆ ಆಗಿದ್ರೆ ಯಾವ ಕಾರಣಕ್ಕಿಂತ ಘಟನೆಗಳು ಎಲ್ಲಿಯೂ ಆಗೋದಲ್ಲ ಸರ್. ಪೊಲೀಸ್ ಇಲಾಖೆ 100ಕ್ಕೆ 200% ವೈಫಲ್ಯ ಐತೆ ಸರ್. ಸರ್, ಏನು ಹೇಳ್ತೀರಿ? ಈಗ 2ನೇ ಘಟನೆ ಇದು, ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಘಟನೆ ಹುಬ್ಬಳ್ಳಿಯಲ್ಲಿ ಮತ್ತೆ ನಡೆದಿದೆ. ಏನಿದೆ ಅಂದರೆ ಸರ್, ಈಗ ನೇಹಾ ಹತ್ಯೆ ಘಟನೆ ಆದಮೇಲೆ ಒಂದು ರೀತಿ ಹುಡುಗರಿಗೂ ಕೂಡ ಈ ರೀತಿಯೂ ಮಾಡ್ಬೋದು ಅನ್ನುವಂಥ ಮನಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಹೀಗಾಗಿ ಸರ್ಕಾರ ಏನೈತಲ್ಲ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು. ಹಾಡಗಲ ಬೆಳಗು ಮುಂಜಾನೆ ಬಂದು ಮನೆ ಬಾಗಲ ಬಾರಿಸಿ ಹತ್ಯೆಯನ್ನು ಮಾಡುವಂಥದ್ದಿದೆ. ಹುಡುಗರ ಮನಸ್ಥಿತಿ, ನಮ್ಮ ಸಮಾಜ, ನಾಗರಿಕ ಸಮಾಜ ಯಾವ ಕಡೆ ಹೊಂಟಿದೆ ಅನ್ನುವಂಥದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ಕೊಳ್ಳುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ಅದಕ್ಕಾಗಿ ಸರ್ಕಾರ ಇದಕ್ಕೆ ಇನ್ನೊಮ್ಮೆ ಈ ರೀತಿ ಘಟನೆಗಳು ಆಗಬಾರ್ದು, ಅದಕ್ಕೆ ಏನು ಅಪರಾಧಿಗಳಿದ್ದಾರೆ ಅವ್ರನ್ನ ಸರಿಯಾಗಿ ಶಿಕ್ಷೆಗಳು ಪಡಿಸಿದ್ರೆ ಅವ್ರಿಗೊಂದು ಮೆಸೇಜ್ ಪಾಸ್ ಆಗಬೇಕು. ಮುಂದಿನ ದಿವಸದೊಳಗೆ ಇಂಥ ಕೆಲಸ ಮಾಡಿದರೆ ಸಮಾಜನ ಎದ್ದು ಇವ್ರನ್ನ ಶಿಕ್ಷೆ ಕೊಡುವಂಥ ಕೆಲಸ ಆಕೈತೆ ಅನ್ನುವಂಥದ್ದನ್ನು ಕಾನೂನು ತೊಗೊಂಡು ಬಂದರೆ ಈ ರೀತಿ ಮುಂದೆ ಘಟನೆಗಳು ಆಗೋದಿಲ್ಲ ಅಂತ ಹೇಳಕ್ಕೆ ಬಯಸ್ತೇನೆ. ಇದಿಷ್ಟು ಇಲ್ಲಿನ ನಿವಾಸಿಗಳ ಮಾತು. ಒಂದು ಕಡೆ ಈ ಪ್ರಕರಣದ ಮುಂಚೆಯೇ ಈ ಆರೋಪಿ ಬಗ್ಗೆ ನಾವು ಗಮನಕ್ಕೆ ತಂದರೂ ಸಹಿತ ಪೊಲೀಸ್ ಇಲಾಖೆ ನಿಷ್ಕಾಳಜಿಯನ್ನು ವಹಿಸಿದೆ ಅಂತಕ್ಕಂಥ ಆರೋಪವನ್ನು, ಗಂಭೀರವಾದಂಥ ಆರೋಪವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇರೋದು ಒಂದು ಕಡೆ ನೋವುಂಟು ಮಾಡಿದೆ. ಪೊಲೀಸ್ ಇಲಾಖೆ ಇರ್ಬೋದು, ಅದೇ ರೀತಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಇಲ್ಲಿನ ಜನರ ಆಗ್ರಹ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.